ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 69. ಮಂಗಳ ಯೋಚನೆಯಲ್ಲಿಯೇ ಸೂರು ದಿಟ್ಟಿಸುತ್ತಾ ಹಾಸಿಗೆಯಲ್ಲಿ ಉರುಳಿದವನ ಫೋನು ರಿಂಗಣಿಸಿತು. ಫೋನಿನ ಸದ್ದಿಗೆ ಅವಳ ಯೋಚನೆಯಿಂದ ಹೊರಬಂದವನು ಪಕ್ಕದಲ್ಲಿ ಇರಿಸಿದ್ದ ಮೊಬೈಲ್ ತೆಗೆದು ನೋಡಿದರೆ SI ಪ್ರತಾಪ್ ಕರೆ ಮಾಡುತ್ತಿದ್ದರು. ತಕ್ಷಣಕ್ಕೆ ಎದ್ದು ಕುಳಿತು, ಹೇಳಿ ಪ್ರತಾಪ್, ಆ ಚಿಟ್ಟಿ ಹೇಗಿದ್ದಾನೆ ಎಂದರು. ಬುಲೆಟ್ ತೆಗೆದಿದ್ದಾರೆ ಸರ್, ಇಲ್ಲಿ ಸ್ಟೇಷನ್ನಲ್ಲಿ ಕಂಬಿಯ ಹಿಂದೆ ರೆಸ್ಟ್ ಮಾಡುತ್ತಿದ್ದಾನೆ. ನಾನೀಗ ಅವನ ಬಗ್ಗೆ ಮಾತನಾಡಲು ಕರೆ ಮಾಡಿದ್ದು. ಅವನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲು ಹೇಳಿದ್ರಲ್ಲ, ಅವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೇನೆ ಎಂದರು. ಹೌದಾ, ಅವನ ಊರು, ಫ್ಯಾಮಿಲಿ ಎಲ್ಲವೂ ತಿಳಿಯುತ್ತಾ ಎಂದನು. ಹೌದು ಸರ್, ಅವನದು ಚಾಮರಾಜನಗರ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ. ಅಪ್ಪ, ಅಮ್ಮ, ಹೆಂಡತಿ ಎಲ್ಲರೂ ಇದ್ದಾರೆ. ಕೃಷಿಯೇ ಅವರ ಜೀವನ. ಇವನು ಕೃಷಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ಕೆಲಸ ಹರಸಿ ಬಂದಿದ್ದಾನೆ. ಮೊದಲಿಗೆ ಯಾವುದೇ ಕೆಲಸ ಸಿಗದೆ ಹೋಟೆಲ್ ಸಪ್ಲೈಯರ್, ವಾಚ್ಮೆನ್, ಕೆಲವು ಶಾಲೆಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ. ನಂತರ ರಾಜಶೇಖರ್ ಅವರ ಪಕ್ಷದಲ್ಲಿ ಸಣ್ಣ ಕಾರ್ಯಕರ್ತನಾಗಿ ಸೇರಿಕೊಂಡಿದ್ದಾನೆ. ಅವನು ಸರಿಯಾಗಿ ಕೆಲಸ ಮಾಡಿದ್ದು ಎಂದರೆ ಅಲ್ಲಿಯೇ 4-5 ವರ್ಷ ಅಲ್ಲಿಯೇ ಕೆಲಸ ಮಾಡಿದ್ದನಂತೆ. ಆದರೆ ಅದೇನಾಯಿತು ಎಂದು ಗೊತ್ತಿಲ್ಲ. ಅವರು ಕೂಡ ಇವನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರಂತೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವರ ಬಳಿ ಕೂಡ ಕೆಲಸ ಬಿಟ್ಟಿದ್ದಾನೆ. ನನಗೆ ಬಂದಿರುವ ಇನ್ಫಾರ್ಮೇಶನ್ ಪ್ರಕಾರ ರಾಜಶೇಖರ್ ಅವರ ಬಳಿ ಕೆಲಸ ಬಿಟ್ಟು ಆಗಲೇ 2 ವರ್ಷ ಕಳೆದಿದೆ. ಈಗ ಏನು ಕೆಲಸ ಮಾಡುತ್ತಿದ್ದಾನೆ ಎನ್ನುವುದು ಯಾರಿಗೂ ತಿಳಿದಿಲ್ಲ ಎಂದು ಎಲ್ಲವನ್ನೂ ಹೇಳಿದರು. ಅದು ಹೇಗೆ ಸರ್? ನಮ್ಮ ಡೌಟ್ ಇದ್ದಿದ್ದು ಅವನು ರಾಜಶೇಖರ್ ಬಲಗೈ ಬಂಟ ಎಂದು. ಆದರೆ ನೀವು ನೋಡಿದರೆ ಹೀಗೆ ಹೇಳುತ್ತಿದ್ದೀರಲ್ಲ, ಅದು ಹೇಗೆ ಸಾಧ್ಯ ಎಂದರು ಆಶ್ಚರ್ಯದಲ್ಲಿ. ನನಗೂ ಗೊತ್ತಿಲ್ಲ ಸರ್, ನಾನು ತುಂಬಾ ಕಡೆ ವಿಚಾರಿಸಿದ್ದೇನೆ. ಅಷ್ಟೇ ಅಲ್ಲದೆ ಇವನ ಜೊತೆಯಲ್ಲಿಯೇ ಆ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದವರನ್ನು ಕೂಡ ವಿಚಾರಿಸಿದೆ. ಎಲ್ಲರೂ ಅವನು ಕೆಲಸ ಬಿಟ್ಟಿದ್ದಾನೆ ಎಂದೇ ಹೇಳಿದರು. ಅದು ಯಾಕೆ ಎಂದು ಯಾರಿಗೂ ತಿಳಿದಿಲ್ಲ. ಈಗ ನಮಗೆ ಉಳಿದಿರುವ ದಾರಿ ಒಂದೇ, ಆ ಚಿಟ್ಟೆಯ ಬಳಿಯಿಂದಲೇ ಬಾಯಿ ಬಿಡಿಸಬೇಕು ಎಂದು ಆದಿ ಹೇಳಿದರೆ, ಇಲ್ಲ ಸರ್, ಅವನು ಕಾಲಿಗೆ ಏಟಾಗಿರುವುದರಿಂದ, ಅವನು ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿರುವುದರಿಂದ ಈಗ ನಾವು ಅವನನ್ನು ವಿಚಾರಣೆಗೆ ಒಳಪಡಿಸಲು ಸಾಧ್ಯವಾಗುವುದಿಲ್ಲ. ಅವನು ಚೇತರಿಸಿಕೊಳ್ಳಲು ಇನ್ನೂ 1 ವಾರ ಬೇಕು. 1 ವಾರದ ತನಕ ನಾವು ಏನೂ ಮಾಡಲು ಆಗುವುದಿಲ್ಲ ಎಂದರು. ಸರಿ ಪ್ರತಾಪ್, ಆದರೆ ಅವನನ್ನು ಆದಷ್ಟು ಹುಷಾರಾಗಿ ನೋಡಿಕೊಳ್ಳಬೇಕು. ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ ನನಗೆ ಕಾಲ್ ಮಾಡಿ ಎಂದು ಹೇಳಿ ಕರೆ ತುಂಡರಿಸಿದನು. ಈ ಕೇಸ್ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡರೂ ಅದರ ಆಳ ಅಷ್ಟು ಸುಲಭವಾಗಿರಲಿಲ್ಲ. 1 ಗಂಟನ್ನು ಬಿಚ್ಚಿದರೆ ಇನ್ನೊಂದು ಕಗ್ಗಂಟು ಉದ್ಭವವಾಗುತ್ತಿತ್ತು. ಈ ಕೇಸ್ ಬಗ್ಗೆ ಯೋಚಿಸಿ ತನ್ನ ಯೋಚನಾ ಶಕ್ತಿ ಕಳೆದುಕೊಂಡಿದ್ದ ಆದಿ. ಧೃತಿ, ನನಗೆ ಏನಾಗುತ್ತಿದೆ ಎಂದೇ ತಿಳಿಯುತ್ತಿಲ್ಲ. ತುಂಬಾ ತಲೆ ಸಿಡಿಯುತ್ತಿದೆ. ಮನಸ್ಸಿಗೆ ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಆ ಸಾಗರದ ಅಲೆಗಳ ಬೋರ್ಗರೆತದಂತೆ ಒಯ್ದಾಡುತ್ತಿದೆ. ಹೃದಯ ನನಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿದೆ. ನನ್ನನ್ನೇ ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗುತ್ತಿಲ್ಲ. ಪ್ಲೀಸ್, ನನಗೆ ಇಲ್ಲಿರಲು ಆಗುತ್ತಿಲ್ಲ ಧೃತಿ. ಮತ್ತೆ ನಾನು ಪೀಚಿಗೆ ಹೋಗುತ್ತೇನೆ, ನನ್ನನ್ನು ತಡೆಯಬೇಡ. ಹಾಗೆಲ್ಲ ಮಾತನಾಡಬೇಡ ಮಂಗಳ. ನಿನ್ನ ಜೊತೆ ನಾನಿದ್ದೇನಲ್ಲ. ಇಲ್ಲಿರಲು ನಿನಗಿಂತ ಬೇಜಾರು ನಿನಗೆ ಈಗ ಹುಷಾರಿಲ್ಲ. ನೀನು ಹುಷಾರಾಗುವವರೆಗೆ ಎಲ್ಲಿಯೂ ಹೋಗುವ ಹಾಗಿಲ್ಲ ಎಂದು ಹೇಳುತ್ತಾ ಅವಳನ್ನು ಬಿಗಿಯಾಗಿ ಹಿಡಿದಳು ಧೃತಿ. ಮಂಗಳ ಎಚ್ಚರವಾದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ತನ್ನ ಬಟ್ಟೆಯನ್ನೇ ಹಾಕಲು ಕೊಟ್ಟು ತಾನೇ ತಿಂಡಿ ತಿನ್ನಿಸಿದಳು. ಆದರೆ ಈಗ ತಾನು ಇಲ್ಲಿ ಇರುವುದಿಲ್ಲ, ಪಿಜಿಗೆ ಹೊರಟು ಹೋಗುತ್ತೇನೆ ಎಂದು ಹಠ ಮಾಡುತ್ತಿದ್ದಾಳೆ. ಅವಳನ್ನು ಕೂಡ ಕಂಟ್ರೋಲ್ ಮಾಡಲು ಆಗುತ್ತಿರಲಿಲ್ಲ. ನನಗೇನೂ ಆಗಿಲ್ಲ ಧೃತಿ. ಈ ತಲೆನೋವು, ತಲೆ ಸುತ್ತು ಯಾವಾಗಲೂ ಇದ್ದೇ ಇರುತ್ತದೆ. ಪಿಜಿಗೆ ಹೋಗಿ ಅಲ್ಲಿ ಮಲಗುತ್ತೇನೆ, ಬಿಡು ನನ್ನನ್ನು ಎಂದು ಅವಳಿಂದ ಕೈ ಕಸಿದುಕೊಂಡು ಒಡನೆ ಕೆಳಗೆ ಇಳಿದು ಬಂದಿದ್ದಳು. ಧ್ರುವ ಅವಳನ್ನು ಹೋಗಲು ಬಿಡಬೇಡ, ಹಿಡಿದುಕೋ ಎಂದು ಮೇಲೆ ನಿಂತು ಕೂಗಿ ಹೇಳಿದಳು. ಅವಳ ಮಾತು ಕೇಳಿ ಹೊರಗೆ ಓಡುತ್ತಿದ್ದ ಮಂಗಳಾಳನ್ನು ಹಿಡಿದು ಬಿಟ್ಟನು ಧ್ರುವ. ಮಂಗಳಾಳನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಮನಸ್ಸಾಗದೆ ಇನ್ನೂ ಅಲ್ಲಿಯೇ ಇದ್ದನು ಧ್ರುವ. ನನ್ನ ಕೈ ಯಾಕೆ ಹಿಡಿದಿದ್ದೀಯಾ? ಬಿಡು, ನಾನು ಹೋಗಬೇಕು ಎಂದಳು ಕೋಪದಲ್ಲಿ.
ಇವತ್ತು ಒಂದು ದಿನ ಧೃತಿಯ ಜೊತೆ ಇಲ್ಲಿಯೇ ಇದ್ದು ನಾಳೆ ಹೋಗು ಎಂದು ಅವನು ಹೇಳಿದರೂ ಕೇಳದವಳು ಅವಳ ಕೈ ಬಿಡಿಸಿಕೊಳ್ಳಲು ಪರದಾಡುತ್ತಿದ್ದಳು. ಇವರ ಮಾತುಗಳನ್ನು ಕೇಳಿ ಕೋಣೆಯಲ್ಲಿದ್ದವನು ಹೊರಬಂದು ಇವರ ಬಳಿಗೆ ಬಂದು, ಮಂಗಳ, ಏನಾಯ್ತು? ಎಲ್ಲಿಗೆ ಹೋಗುತ್ತಿದ್ದೀಯಾ? ನಿನಗೆ ಆರೋಗ್ಯ ಸರಿಯಿಲ್ಲ. 2 ದಿನ ನೀನು ಇಲ್ಲಿಯೇ ಇರಬೇಕು. ಇಲ್ಲದಿದ್ದರೆ ನಿನ್ನನ್ನು ನಿಮ್ಮ ಊರಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತೇನೆ ಎಂದನು ಆದಿ. ಇಲ್ಲ ಸರ್, ನಾನು ಊರಿಗೆ ಹೋಗುವುದಿಲ್ಲ, ಇಲ್ಲಿಯೂ ಇರುವುದಿಲ್ಲ. ನಾನು ಪಿಜಿಗೆ ಹೋಗಬೇಕು. ಇವನನ್ನು ಕೈ ಬಿಡಲು ಹೇಳಿ ಮೊದಲ ಬಾರಿಗೆ ಇಷ್ಟು ಹಠ ಮಾಡುತ್ತಿದ್ದಳು ಹುಡುಗಿ. ಅದೇಕೋ ಧ್ರುವನ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಮಂಗಳ ಎಂದು ಕೂಗುತ್ತಾ ಅವಳಿಗೆ ಹೊಡೆಯಲು ಕೈ ಎತ್ತಿಬಿಟ್ಟಿದ್ದನು. ಅವನ ಅವತಾರವನ್ನು ನೋಡಿ ಒಡನೆ ಮಂಗಳಳನ್ನು ತನ್ನ ಬಳಿಗೆ ಎಳೆದುಕೊಂಡವಳು, ಧ್ರುವ, ಏನ್ ಮಾಡ್ತಿದ್ದೀಯಾ ಎಂದಳು ಧೃತಿ. ಕಣ್ಣು ಮುಚ್ಚಿ ತನ್ನ ಕೋಪವನ್ನು ತಡೆದವನು ಎತ್ತಿದ ಕೈಯನ್ನು ಇಳಿಸಿ, ಇನ್ನೇನು ಮಾಡಲಿ ಧೃತಿ, ನಾವೆಲ್ಲರೂ ಅಷ್ಟು ಹೇಳಿದರೂ ಎಷ್ಟು ಹಠ ಮಾಡುತ್ತಿದ್ದಾಳೆ ನೋಡು ಎಂದು ಅಸಮಾಧಾನದಲ್ಲಿ ಹೇಳಿದನು. ಧೃತಿ, ಇವನು ಕೆಟ್ಟವನು, ನನ್ನೇ ಹೊಡೆಯುತ್ತಿದ್ದಾನೆ. ಇವನನ್ನು ನೋಡಿದರೆ ನನಗೆ ಭಯವಾಗುತ್ತಿದೆ. ಇವನನ್ನು ಇಲ್ಲಿಂದ ಕಳಿಸು ಎಂದು ಮಕ್ಕಳು ಬಿಕ್ಕಳಿಸುವ ಹಾಗೆ ಬಿಕ್ಕಳಿಸಿ ಧೃತಿಯ ಎದೆಗೆ ಒತ್ತು ಅವಳ ಅಳು ಶುರು ಮಾಡಿದಳು. ಧ್ರುವ, ಈಗ ಅವಳು ಪ್ರಪಂಚ ಜ್ಞಾನ ತಿಳಿಯದೆ ಇರುವ ಪುಟ್ಟ ಮಗುವಾಗಿದ್ದಾಳೆ. ಹಠ ಮಾಡುವ ಮಗುವನ್ನು ಒಬ್ಬ ತಾಯಿ ಹೇಗೆ ತನ್ನ ಮಗುವನ್ನು ಸಂಭಾಳಿಸುತ್ತಾಳೋ ಹಾಗೆ ಈಗ ಅವಳನ್ನು ಕೂಡ ನೋಡಿಕೊಳ್ಳಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬೇಡ ಎಂದರು ದತ್ತಾತ್ರೇಯ. ಅವರ ಮಾತು ಕೇಳದ ಧ್ರುವನಿಗೆ ಅವಳ ಮೇಲೆ ಕೈ ಎತ್ತಿದ್ದಕ್ಕೆ ಅವನ ಮೇಲೆ ಅವನಿಗೆ ಬೇಸರ ಮೂಡಿತು. ಅವಳ ಮನಸ್ಸು ಈಗ ಅವಳ ಹತೋಟಿಯಲ್ಲಿ ಇಲ್ಲ ಎಂದು ಅರಿವಾಗಿತ್ತು ಆದಿಗೆ. ಮಂಗಳ, ನಾನು ಹೇಳಿದ ಮಾತು ಕೇಳ್ತೀಯಾ ಅಲ್ವಾ? 2 ದಿನ ನೀನು ಇಲ್ಲಿಯೇ ಇರಲೇಬೇಕು. ಆಮೇಲೆ ನಾನೇ ನಿನ್ನನ್ನು ಪಿಜಿಗೆ ಬಿಟ್ಟು ಬರುತ್ತೇನೆ. ಅವಳು ಸ್ವಲ್ಪ ಹುಷಾರಾದ ಮೇಲೆ ಅವಳಿಗೆ ಸತ್ಯ ಹೇಳುವ ಯೋಚನೆ ಅವನದು. ಅಲ್ಲಿಯ ತನಕ ಅವಳನ್ನು ಇಲ್ಲಿಯೇ ಉಳಿಸುವ ಪ್ರಯತ್ನ ಮಾಡುತ್ತಿದ್ದನು. ಆದಿಯ ಇದೊಂದು ಮಾತಿಗೆ ಅವಳ ನಿರ್ಧಾರವೇ ಬದಲಾಯಿತು. ಸರಿ ಸರ್, ಆಯ್ತು, ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿ ಕೋಣೆಗೆ ಹೋಗಿದ್ದಳು. ನೋಡಿದೀಯಾ ಧ್ರುವ, ಹೇಗಿದ್ದವಳನ್ನು ಹೇಗೆ ಬದಲಾಯಿಸಿದ್ದಾರೆ? ಅವಳಿಗೆಂದು ಜೀವನದಲ್ಲಿ ಯಾವ ಆಸೆ, ಆಕಾಂಕ್ಷೆ, ನಿರೀಕ್ಷೆ ಇಟ್ಟುಕೊಳ್ಳದೆ ಬದುಕುತ್ತಿರುವ ಜೀವ ಅವಳದು. ಅವಳ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸಿದ್ದಾರೆ ನೋಡು. ತನ್ನ ತಮ್ಮನನ್ನು ಓದಿಸಬೇಕು, ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಬೃಹತ್ತಾದ ಮಹದಾಸೆ ಹೊತ್ತುಕೊಂಡು ಈ ಮಾಯಾನಗರಿಗೆ ಬಂದರೆ ಈಗ ಅವಳ ಜೀವನದ ದಿಕ್ಕೇ ಬದಲಾಗುತ್ತಿದೆ ಎಂದು ನೊಂದುಕೊಂಡು ಹೇಳಿದ ಧೃತಿಯ ಮಾತಿಗೆ, ಇಲ್ಲ ಧೃತಿ, ಅವಳ ಜೀವನದ ದಿಕ್ಕನ್ನು ಬದಲಾಯಿಸಲು ನಾನು ಬಿಡುವುದಿಲ್ಲ. ಅವಳು ಆಸೆಪಟ್ಟ ಹಾಗೆ ಅವಳ ಕನಸುಗಳನ್ನೆಲ್ಲ ನಾನು ನನಸು ಮಾಡುತ್ತೇನೆ. ಅವಳಿಗೆ ಬೆಂಗಾವಲಾಗಿ ನಾನು ನಿಲ್ಲುತ್ತೇನೆ ಎಂದು ದೃಢವಾಗಿ ಹೇಳಿದನು ಧ್ರುವ. ನಿನ್ನ ಮಾತು ಕೇಳುತ್ತಿದ್ದರೆ ಅವಳ ಬೆಂಗಾವಲಾಗಿ ನಿಲ್ಲುವ ಒಂದು ಜೀವ ಇದೆ ಎಂದು ಖುಷಿಯಾಗುತ್ತಿದೆ ಧ್ರುವ. ಆದರೆ ಅವಳು ನಿನ್ನ ಪ್ರೀತಿಯನ್ನು ಒಪ್ಪಲು ತಯಾರಿಲ್ಲವಲ್ಲ, ಏನು ಮಾಡುತ್ತೀಯಾ ಎಂದಳು ಧೃತಿ. ಒಪ್ಪಿಸುತ್ತೇನೆ ಧೃತಿ, ಅವಳ ಒಪ್ಪಿಗೆಗಾಗಿ ಎಷ್ಟು ವರ್ಷ ಬೇಕಾದರೂ ಕಾಯುತ್ತೇನೆ. ನನ್ನ ಪ್ರೀತಿಯನ್ನು ಅವಳು ಒಪ್ಪುತ್ತಾಳೆ ಎನ್ನುವ ನಂಬಿಕೆ ಇದೆ ನನಗೆ ಎನ್ನುತ್ತಿದ್ದ ಹಾಗೆ ಅವನ ಬಳಿಗೆ ಬಂದ ಆದಿ, ಗುಡ್ ಧ್ರುವ, 2 ಮುಗ್ಧ ಜೀವಗಳು ಪ್ರೀತಿಯ ಹೆಸರಲ್ಲಿ ಬೇರೆಯಾಗಿ ಜೀವನ ಪರ್ಯಂತ ನೋವು ಅನುಭವಿಸಬಾರದು. ತನ್ನ ಪ್ರೀತಿಯನ್ನು ದಕ್ಕಿಸಿಕೊಳ್ಳಲು ಆ ಕ್ಷಣಕ್ಕೆ ಕಷ್ಟವಾದರೂ ಸಹ ಆ ಪ್ರೀತಿಯನ್ನು ಬಿಟ್ಟುಕೊಡಬಾರದು ಧ್ರುವ ಎಂದು ತನ್ನ ಮಾವನನ್ನೇ ನೋಡಿಕೊಂಡು ಹೇಳಿದನು. ತನ್ನ ಮಾವ ಪ್ರೀತಿಸಿದವರಿಂದ ದೂರವಾಗಿ ಇನ್ನೊಂದು ಮದುವೆಯನ್ನು ಕೂಡ ಆಗದೆ ಅವರ ನೆನಪಿನಲ್ಲಿ ಪ್ರತಿದಿನ ಅದೆಷ್ಟು ನೋವು ಅನುಭವಿಸುತ್ತಿದ್ದಾರೆ ಎಂದು ಕಣ್ಣಾರೆ ಕಂಡವನು ಅವನು. ಧ್ರುವ, ನಾಳೆ ನಾನು ಧೃತಿಯನ್ನು ಕರೆದುಕೊಂಡು ನೀತಾ ಊರಿಗೆ ಹೋಗುತ್ತಿದ್ದೇನೆ. ನಿನಗೇನು ಅಭ್ಯಂತರ ಇಲ್ಲ ಎಂದರೆ ನಾನು ಬರುವವರೆಗೂ ನೀನು ಇಲ್ಲಿಯೇ ಇರು. ನಾನು ಈ ಮಾತನ್ನು ಯಾಕೆ ಹೇಳುತ್ತಿದ್ದೇನೆ ಎಂದರೆ, ಈಗ ಮಂಗಳಾಳನ್ನು ನೀನೇ ನೋಡಿದೆಯಲ್ಲ. ಮಾವ ಒಬ್ಬರೇ ಇದ್ದಾಗ ಮಂಗಳ ಈ ರೀತಿ ಮಾಡಿದರೆ ಅವಳನ್ನು ಅವರಿಗೆ ಕಂಟ್ರೋಲ್ ಮಾಡಲು ಆಗುವುದಿಲ್ಲ. ಅದಕ್ಕೆ ನಾನು ಬರುವವರೆಗೂ ನೀನು ಇಲ್ಲಿಯೇ ಇರು ಎಂದವನ ಮಾತು ಕೇಳಿ ಧೃತಿ, ಏನು, ನಾನು ಇವ್ರ ಜೊತೆ ಅಷ್ಟು ದೂರ ಹೋಗ್ಬೇಕಾ ಎಂದು ಕಣ್ಣುಗಳನ್ನು ಗೋಲಿ ಗಾತ್ರ ಮಾಡಿ ಮನದಲ್ಲಿಯೇ ಹೇಳಿಕೊಂಡಿದ್ದಳು. ಆಯ್ತು ಸರ್, ನೀವು ಧೈರ್ಯವಾಗಿ ಹೋಗಿ ಬನ್ನಿ. ನೀವು ಬರುವವರೆಗೂ ಇವರಿಬ್ಬರ ಜವಾಬ್ದಾರಿ ನನ್ನದು ಎಂದು ಆದಿಯ ಕೈ ಹಿಡಿದು ಭರವಸೆ ನೀಡಿದನು. ಧ್ರುವನ ಅದೊಂದು ಭರವಸೆಯ ಮಾತು ಅವನು ಬೇರೆ ಊರಿಗೆ ಹೋಗಲು ಧೈರ್ಯ ನೀಡಿತು. ನೀತಾ ಅಕ್ಕನ ಊರಿಗೆ ನಾನು ಯಾಕೆ, ನೀವು ಒಬ್ಬರೇ ಹೋಗಿ ಬರಬಹುದಲ್ಲವಾ ಎಂದು ಮೆಲು ಧ್ವನಿಯಲ್ಲಿಯೇ ಹೇಳಿದಳು. ನೀತಾ ಪರಿಚಯ ಇರುವುದು ಯಾರಿಗೆ ಎಂದವನ ಮಾತಿಗೆ, ನನಗೆ ಎಂದಳು. ಅದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಿರುವುದು ಎಂದವನು. ನಾಳೆ ಬೆಳಗ್ಗೆ ಬೇಗ ತಯಾರಾಗಿರು.
ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ನಿಮಗೆ ತಿಂಗಳಾದರೆ ನಾವು ಎಸೆಯುವ ಎಂಜಲು ಕಾಸು ಬೇಕು. ಆದರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಲು ನಿಮ್ಮಿಂದ ಆಗುವುದಿಲ್ಲ ಅಲ್ಲವಾ? ಇವತ್ತು ನಿನ್ನೊಬ್ಬನ ಬೇಜವಾಬ್ದಾರಿತನದಿಂದ ಎಂತಹ ಅನಾಹುತವಾಗಿದೆ ಗೊತ್ತಾ ನಿನಗೆ? ಆ ACP ಪಬ್ಗೆ ಬರುತ್ತಿದ್ದಾನೆ ಎಂದು ಅರ್ಧ ಗಂಟೆ ಮುಂಚೆ ಹೇಳಿದ್ದರೂ ಸಾಕಿತ್ತು. ಇವತ್ತು ಚಿಟ್ಟಿ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ರಾಜಶೇಖರ್ ಅವರು ತನ್ನ ಕೋಪವನ್ನೆಲ್ಲ ಮಾತಿನ ಮೂಲಕ ತನ್ನ ಎದುರು ಇರುವವರ ಮುಂದೆ ತೋರಿಸುತ್ತಿದ್ದರು. ಪ್ರಾಮಿಸ್ ಸರ್, ನಿಜವಾಗಿಯೂ ಅವರಿಬ್ಬರು ಹೋಗುವ ವಿಷಯ ನನಗೆ ತಿಳಿದಿರಲಿಲ್ಲ. ಆ SI ಪ್ರತಾಪ್ಗೆ ಚಿಟ್ಟಿ ಅಲ್ಲಿಗೆ ಬರುವ ವಿಷಯ ಹೇಗೆ ತಿಳಿಯಿತು ಎಂದು ನನಗೂ ಕೂಡ ಗೊತ್ತಿಲ್ಲ. ಅವರಿಬ್ಬರೂ ಸೇರಿ ಸೀಕ್ರೆಟ್ ಆಗಿ ಮಾಡಿರುವ ಪ್ಲಾನ್ ಇದು. ನಮ್ಮ ಇಲಾಖೆಯ ತಂಡದವರು ಅಲ್ಲಿಗೆ ಹೋದಾಗಲೇ ನನಗೆ ವಿಷಯ ತಿಳಿದಿದ್ದು. ಅಷ್ಟರಲ್ಲಾಗಲೇ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಆಗ ನನ್ನಿಂದ ಏನೂ ಮಾಡಲು ಆಗಲಿಲ್ಲ ಎಂದವನ ಕೆನ್ನೆಗೆ ಬೀಸಿ ಹೊಡೆದಿದ್ದನು ನಂದಿ. ಧನ್ಯವಾದಗಳು. ಮುಂದುವರಿಯುವುದು.